ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಯಾವುದೇ ಥರದ್ದು ರೆಸಿಪಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇಲ್ಲ. ಜಸ್ಟ್ ಜನರಲ್ ವಿಡಿಯೋ, ಡೈಲಿ ವ್ಲಾಗ್ ಥರ ಇರುತ್ತೆ. ನಿಮ್ಮ ಜೊತೆ ಹಾಗೆ ಒಂದು ಸ್ವಲ್ಪ ವಿಚಾರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ. ಯಾವ ವಿಚಾರ ಅಂತ ಹೇಳ್ತಿದ್ದೀರಾ? ನನ್ನ ಫ್ರೆಂಡ್ ಜೊತೆಗೆ ನಾನು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಲೇಡೀಸು ತುಂಬ ಇಂಡಿಪೆಂಡೆಂಟ್ ಆಗಿರಬೇಕು, ಕಾನ್ಫಿಡೆನ್ಸ್ ಆಗಿರಬೇಕು ಅಂತೆಲ್ಲ ಟಾಪಿಕನ್ನು ಹಿಡ್ಕೊಂಡು ಮಾತಾಡ್ತಾ ಇದ್ವಿ. ನನಗೂ ಒಂದೊಂದು ಸರಿ ಹಾಗೆ ಅನಿಸುತ್ತೆ. ಆದರೆ ನಾನು ಮಾತ್ರ ವರ್ಕ್ ಮಾಡ್ತಿಲ್ಲ. ನನಗೆ ಯಾಕೆ ವರ್ಕ್ ಮಾಡಲ್ಲ ಅಂದರೆ ನನಗೆ ಭಯ ಜಾಸ್ತಿ. ನಾನು ಹೊರಗಡೆ ಕೆಲ್ಸಕ್ಕೆ ಹೋದರೆ ಮನೆ ಕೆಲಸ ಹೇಗೆ ಮಾಡ್ತೀನೋ, ಎರಡು ಮ್ಯಾನೇಜ್ ಮಾಡೋಕ್ಕಾಗುತ್ತೋ ಅಂತೆಲ್ಲ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಜಾಸ್ತಿ ಇದೆ ನನಗೆ. ಧೈರ್ಯನೇ ಸಾಕಾಗಲ್ಲ. ನಾನು ಬೇರೆಯವ್ರ ಜೊತೆಗೆಲ್ಲ ಮಾತಾಡಬೇಕಾದ್ರೆ ಹೇಗಪ್ಪ ಎರಡು ಮೇಂಟೈನ್ ಮಾಡ್ತಾರೆ ಇವರು, ಹೇಗೆ ಹೊರಗಡೆ ಹೋಗಿ ಕೆಲಸ ಮಾಡಿ ಮನೆಯಲ್ಲೂ ಬಂದು ಕೆಲಸ ಮಾಡಬೇಕು, ಅಷ್ಟು ಎನರ್ಜಿ ಇವ್ರ ಹತ್ರ ಎಲ್ಲಿರುತ್ತೆ ಅಂತ. ಯಾಕೆಂದರೆ ನನಗೆ ಬೆಳಗ್ಗೆ ಎನರ್ಜಿ ಇರುತ್ತೆ, ಸಂಜೆ ಅಷ್ಟೊತ್ತಿಗಂತೂ ಎನರ್ಜಿ ಡೌನ್ ಆಗಿಬಿಟ್ಟಿರುತ್ತೆ. ಏನು ಮಾಡಿದ್ರೂ ನನಗೆ ಅಷ್ಟು ಚೇರ್ಫುಲ್ಲಾಗಿ ಇರೋದೇ ಇಲ್ಲ. ಸಂಜೆ ಅಷ್ಟೊತ್ತಿಗಂತೂ ಅಯ್ಯಪ್ಪ ಸಾಕಾಗೋಗಿದೆ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿರ್ತೀನಿ ನಾನು. ಕಂಪ್ಯಾರಿಸನ್ನು ಮಾಡ್ಕೋಬಾರ್ದು, ಅವ್ರ ಲೈಫ್ ಬೇರೆ ನಮ್ಮ ಲೈಫ್ ಬೇರೆ ಅಂತ ಅನಿಸುತ್ತೆ. ಆದರೂ ಒಂದೊಂದು ಸಾರಿ ಬೇರೆಯವ್ರು ಹೇಳಿದ್ದು ಕೇಳಬೇಕಾಗತ್ತೆ. ಹೌದು, ಇಂಡಿಪೆಂಡೆಂಟಾಗಿರಬೇಕು ಅಂತ. ಧೈರ್ಯ ಅಂತೂ ಸಾಕಾಗ್ತಾ ಇಲ್ಲ ನನಗೆ. ಏನು ಮಾಡಿದರೆ ಧೈರ್ಯ ಬರುತ್ತೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ಹೇಳಿ ನಿಮ್ಮ ಹತ್ರ ತಲೆ ತಿಂತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನಗೆ ಅನ್ನಿಸಿದ್ದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ನೆಕ್ಸ್ಟ್ ಸ್ಕೂಲಿಂಗ್ ಬ್ಲಾಗ್ ಕೂಡ ಇದೆ, ನೋಡಿ ನಿಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳ್ತೀನಿ. ತುಂಬ ಜನ ಇಷ್ಟಪಡ್ತಿದ್ದೀರ ಸ್ಕೂಲಿಂಗ್ ಬ್ಲಾಗ್ಸು, ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಓಕೆ, ಹಲೋ ಎವ್ರಿವಾನ್, ವೆಲ್ಕಮ್ ಟು ದ ಸ್ಪೀಡ್ ಮ್ಯಾಥ್ ಕ್ಲಾಸ್. ಹಿಯರ್ ದ 11 ಟ್ರಿಕ್. 11 ಟ್ರಿಕ್ ಅಂತಂದರೆ ಯಾವುದೇ ಒಂದು ನಂಬರು 11ಇಂದ ಮಲ್ಟಿಪ್ಲೈ ಆದರೆ ಯಾವ ಥರ ಮಾಡಬೇಕು ಅಂತ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು. 2 ಡಿಜಿಟ್, ಹಿಯರ್ ಆಲ್ಸೋ 2 ಡಿಜಿಟು, ಹಿಯರ್ ಆಲ್ಸೋ 2 ಡಿಜಿಟ್, ಎರಡು 2 ಡಿಜಿಟ್ ಇದೆ. ಅದು ನಮಗೆ ಕನ್ಸಿಡರ್ ಮಾಡ್ಕೊಬೇಕಾಗಿರೋದು ಇದು 11 ಅಂತ. 11ಇಂದ ಮಾಡಬೇಕು ಅಂತಂದಾಗ ಸಿಂಪಲ್ ಟ್ರಿಕ್ ಇದೆ, ಅದನ್ನು ಹೇಳ್ತೀನಿ ನೋಡಿ. 35 ಇಂಟು 11 ಇದೆನಾ, ಇದನ್ನು ಯಾವ ಥರ ಮಾಡಬೇಕು ಅಂತಂದರೆ ಫಸ್ಟು 11 ಇದ್ದಾಗ ಇದು 3 ಪ್ಲಸ್ 5ಅನ್ನು ಪ್ಲಸ್ ಮಾಡಬೇಕು. ಏನಾಗುತ್ತೆ ಇಲ್ಲಿ 3ಗೆ ಇಲ್ಲಿ ನಮಗೆ ಏನು ಮಾಡಬೇಕು ಅಂದರೆ 3ಗೆ 5ಅನ್ನು ಆ್ಯಡ್ ಮಾಡಬೇಕಾಗತ್ತೆ. ಆವಾಗ 8 ಆಗುತ್ತೆ. ಆವಾಗ ಏನು ಮಾಡಬೇಕು, ಇದನ್ನು ಮಧ್ಯ ಹಾಕಬೇಕು. ಇಲ್ಲಿ ಸ್ಟಾರ್ಟಿಂಗು 3 ಇರುತ್ತೆ, 8 ಅಂತ ಬರೀಬೇಕು, ಇಲ್ಲಿ 5 ಅಂತ ಇರುತ್ತೆ. ಇದು 11 ಟ್ರಿಕ್ಕಿಗೆ. ಇದೇ ಥರನೇ ನೆಕ್ಸ್ಟ್ ಮಾಡೋಣ. 43 ಇಂಟು 11. 43 ಇಂಟು 11 ಅಂದರೆ ನಮಗಿಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಇಲ್ಲೂ 3 ಇದೆ. ಮಧ್ಯ ನಂಬರ್ ಬೇಕಾಗಿದೆ, ಆ್ಯಡ್ ಮಾಡಬೇಕು. 4 ಪ್ಲಸ್ 3 ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 7 ಬರುತ್ತೆ. 7 ಬರೀಬೇಕು. 473 ಆಗುತ್ತೆ. ಅದೇ ಥರನೇ ನಮಗೆ 25ಗೆ ಇಲ್ಲಿ 2 ಬರೀಬೇಕು, ಇಲ್ಲಿ 5 ಬರೀಬೇಕು. ಮಧ್ಯದಲ್ಲಿ ಏನು ಮಾಡಬೇಕು ಅಂತಂದರೆ ನಾವು ಆ್ಯಡ್ ಮಾಡಬೇಕಾಗತ್ತೆ. ಯಾವುದು 2 ಮತ್ತು 5, ಆವಾಗ ಏನಾಗುತ್ತೆ 7 ಆಗುತ್ತೆ. ಅದೇ ಥರನೇ ನಾವು ನೆಕ್ಸ್ಟ್ 63 ಇಂಟು 11 ಅಂದರೆ ಇಲ್ಲಿ 6, ಇಲ್ಲಿ 3 ಆಗುತ್ತೆ. ಇಲ್ಲಿ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. 6 ಪ್ಲಸ್ 3 ಏನಾಗುತ್ತೆ 9 ಆಗುತ್ತೆ. ಇಲ್ಲಿ 9 ಬರೀಬೇಕು. ಅಂದರೆ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಮಧ್ಯ ನಂಬರ್ ಆಗುತ್ತೆ ಅಷ್ಟೇ. ಓಕೆ, ಇದೇನಾಗುತ್ತೆ ಇವಾಗ 3, 5, 8. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ.